ಅಲ್ಲ ಆರ್ಡ್ರ್ ಕೊಡೋಕ್ಕಾಗಲಿಲ್ಲ ಅಂದರೆ ಎದಕ್ಕೆ ಕೊಡಬೇಕು ನೀನು? ಜೋನಿಂದ ಆಚೆಗೆ ಏನು ಜೋನ್ ಏನು ಆಟ ಆಡೋಕ್ಕೆ ಮಾಡಿದ್ಯಾ ಅದು ಜೋನ್ನ? ಅಲ್ಲ ಗುರು, ನನ್ನ ಜೋನ್ ಇರೋದೆಲ್ಲಿ, ನೀನು ಹಾಕಿರೋದೆಲ್ಲಿ? ಹಾಂ, ಇವಾಗ ನಾನು ಅಲ್ಲಿಗೆ ಹೋಗ್ಬೇಕಾ ವಾಪಸ್ಸು? ಅಲ್ಲಿಗೆ ಹೋಗಬೇಕು ಅಂದರೆ ಎಷ್ಟು 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 ದೂರ ಇದೆ ನೋಡಿ. 9.5 ಕಿಲೋಮೀಟ್ರ್ ನಾನು ಖಾಲಿ ಹೋಗಲ ಈಗ. ಇವಾಗ 1600 ರೂಪಾಯಿಗೆ 300 ರೂಪಾಯಿ ಇನ್ಸೆಂಟಿವ್ ಕೊಡ್ತೀಯಲ್ಲ, ಬಂದು ಮಾಡಿ ತೋರಿಸು ಒಂದು ಸತಿ. ಜೊಮ್ಯಾಟೊ ಅವ್ರು ಯಾರು ಅದನ್ನ ರೆಡಿ ಮಾಡಿದ್ದಾರೆ ನೋಡಿ, 1600 ರೂಪಾಯಿಗೆ 300 ರೂಪಾಯಿ ಅಂತ. 1600 ರೂಪಾಯಿ ಮಾಡು, 300 ರೂಪಾಯಿ ಇನ್ಸೆಂಟಿವ್ ಮಾಡಿಬಿಟ್ಟು ತೋರಿಸು, ನೋಡೋಣ ಎಷ್ಟು ಅವರ್ ಮಾಡ್ತೀಯ ಅಂತ ನೋಡೋಣ. ಜೊಮ್ಯಾಟೊ ಅಂತೂ ಫುಲ್ ಟೈಮ್ ಅಂತೂ ಮಾಡೋಕ್ಕಾಗಲ್ಲ. ಏನಂದರೆ ಆ ಇನ್ಸೆಂಟಿವ್ನ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲ್ಲ. 1600 ರೂಪಾಯಿಗೆ ನನಗೆ 300 ರೂಪಾಯಿ ಕೊಟ್ಟವನೆ. ಅದನ್ನು ಮಾಡಬೇಕು ಅಂದ್ರೆ ನಾನು ಬೆಳಿಗ್ಗೆ 8 ಗಂಟೆಯಿಂದ ಈ ರಾತ್ರಿ 12 ಗಂಟೆವರೆಗೂ ಆಯಿತು. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಅರ್ನಿಂಗ್ಸ್ ಎಷ್ಟಾಗುತ್ತೆ, ಅದೇ ರೀತಿ ಎಷ್ಟಿದೆ MG ಎಷ್ಟಿದೆ, ಮತ್ತು ಅದೇ ರೀತಿ ಒಬ್ಬ ಡೆಲಿವರಿ ಪಾರ್ಟ್ನರ್ಸ್ ಜೊಮ್ಯಾಟೋದಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋನ ಮಾಡಿದ್ದೆ. ಅದಕ್ಕೆಲ್ಲ ನೀವು ತುಂಬ ಜನ ಕಮೆಂಟ್ ಕೂಡ ಹಾಕಿದ್ರಿ, ಏನು ಗುರು ನೀವು ಸುಳ್ಳು ಹೇಳ್ತೀಯಾ, ಏನು ಮಾಡೋದಿಲ್ಲ, ಆರ್ಡರ್ಗಳಿರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕಮೆಂಟ್ಗಳನ್ನ ಹಾಕಿದ್ರಿ. ಓಕೆ, ನಾನು ಕಮೆಂಟ್ಗಳನ್ನೆಲ್ಲನೂ ಓದಿದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಅರ್ನಿಂಗ್ಸ್ ಆಗುತ್ತಾ ಇಲ್ವಾ, ಅದೇ ರೀತಿ ಆರ್ಡರ್ಸ್ಗಳು ಜೊಮ್ಯಾಟೋದಲ್ಲಿ ಕೊಡ್ತಾನೆ ಇಲ್ವಾ, ಅದೇ ರೀತಿ ಒಂದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಏನಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಸ್ಟಾರ್ಟ್ ಮಾಡೋ ಈಗ ಲಾಗಿನ್ ಆಗಿ ಇನ್ನೂ 2 ನಿಮಿಷ ಆಯ್ತು ಅಷ್ಟೇ. 27 ರೂಪಾಯಿ ಆರ್ಡ್ರ್ ಬಂದೈತೆ, ಅಕ್ಸೆಪ್ಟ್ ಮಾಡಿದ್ದೀನಿ. ಶಾಂತಿ ಸಾಗರು. ಇವಾಗ ನಾನು ಇರೋದು ಎಲ್ಲಿ ಅಂದರೆ, ಅಯ್ಯೋ ಆರ್ಡ್ರ್ ಕೊಟ್ಟಪ್ಪ, ಹೇಳೋವಷ್ಟಲ್ಲಿ ಆರ್ಡ್ರ್ ಕೊಟ್ಟ. ಪರವಾಗಿಲ್ಲಪ್ಪ. ಓಕೆ, ನನಗೆ ಆಗಿರೋದು ಈಗ 3 ಆರ್ಡರ್ಸು. ಇದು 4ನೇ ಆರ್ಡ್ರು ಬಂದಿರೋದು. 4ನೇ ಆರ್ಡ್ರು ಯಾವ ಕಡೆ ಹಾಕವನೆ? 800 ಮೀಟ್ರು. ವಾವ್, ಸೂಪರ್. ಏನು ಗುರು, 3 ಆರ್ಡ್ರ್ ಮಾಡಿದ್ದೀನಿ, 4ನೇ ಆರ್ಡ್ರು. ಇವಾಗ ಹೋಗ್ತಾಯಿದ್ದೀನಿ. ಆರ್ಡ್ರ್ ಅಂತೂ ಪರವಾಗಿಲ್ಲ, ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ. ನನ್ನ ಅರ್ನಿಂಗ್ಸು ಆಲ್ರೆಡಿ ಆಗಿದೆ, 180 ರೂಪಾಯಿ ಆಗಿದೆ. ಇದು ಬಂದ್ಬಿಟ್ಟು 4ನೇ ಆರ್ಡ್ರು. ನೋಡ್ಬೇಕು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಪಿ ಡಿಲಕ್ಸ್ ಲೊಕೇಶನ್ಗೆ ಬಂದಿದ್ದೀನಿ, ನೋಡಬೇಕು ಆರ್ಡ್ರ್ ರೆಡಿ ಇದೆಯಾ ಏನಿಲ್ವಾ. ರೆಡಿ ಇರಲ್ಲ ಆಲ್ಮೋಸ್ಟು. ಉಡುಪಿ ಡಿಲಕ್ಸ್ ಇನ್ನೂ 8 ನಿಮಿಷ ತೊಗೊಳುತ್ತೆ ಆರ್ಡ್ರ್ ರೆಡಿ ಆಗೋಕ್ಕೆ. ಇದೆಲ್ಲ ಹಾಕೋನೆ ಅಂತಂದರೆ ಜಾಲಹಳ್ಳಿ ಮಲ್ಸಂದ್ರ. ಈಗ ಎಲ್ಲಿ ಹೋಗಿದೆ ಅಲ್ಲೇ ನೋಡೋಣ, ಎಲ್ಲಿ ತಕ್ಕಂತ. ಎಲ್ಲಿಗರು? ಓಕೆ, ಎಲ್ಲಿ ಇದು ಬಂದಿದ್ದು ರೂಟೇನಾ? ಅಲ್ಲೇ ಅನಿಸುತ್ತೆ, ನಿಯರ್ ಬೈ ಅಲ್ಲೇ ಇರುತ್ತೆ. ಆಗಲೇ ಇರ್ತಿದ್ದು ನಾನು ಇಲ್ಲಿ ಆರ್ಡ್ರ್ ಕೊಟ್ಟಿದ್ದೆ. ಇಲ್ಲಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಈ ಕಡೆ ಹಾಕೋನೆ. ಬನ್ನಿ ಇದೊಂದು ಪಿಕಪ್ ಮಾಡ್ಕೊಳ್ಳೋಣ, ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಇವಾಗ ಆರ್ಡರ್ ಆಗಿರೋದು ಎಷ್ಟಪ್ಪ ಅಂತಂದರೆ, ಟೈಮ್ ಬಂದ್ಬಿಟ್ಟು 11 ಗಂಟೆ 8 ನಿಮಿಷ. ಆರ್ಡರ್ ಆಗಿರೋದು 5. ಲಾಸ್ಟ್ ಆರ್ಡ್ರ್ ಬಂದ್ಬಿಟ್ಟು ಇವಾಗೈತಪ್ಪ. ಲಾಸ್ಟ್ ಆರ್ಡ್ರ್ 10 ಗಂಟೆ 20 ನಿಮಿಷಕ್ಕೆ ಕೊಟ್ಟಿದ್ದ. 10 ಗಂಟೆ 20 ನಿಮಿಷ, 11 ಗಂಟೆ 8 ನಿಮಿಷ, 1 ಅವರ್ ಆಯ್ತು. 1 ಅವರಿಂದ ಆರ್ಡ್ರ್ ಇಲ್ಲ, ಅದೆಲ್ಲೋ ಬೇರೆ ಕಡೆ ಜಾಲಹಳ್ಳಿಗೆ ಹಾಕ್ಬಿಟ್ಟಿದ್ದ. ಇವಾಗ ಬಂದಿದ್ದೀನಿ, ನಮ್ಮ ಝೋನಲ್ಲಿ ಇದ್ದೀನಿ. ಬಟ್ ಹುಡುಗರು ಯಾರೂ ಕಾಣ್ತಾ ಇಲ್ಲ. ಜೊಮ್ಯಾಟೊ, ಸ್ವಿಗ್ಗಿ ಯಾರೂ ಕಾಣ್ತಾ ಇಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಗಡೆ ಹೋಗೋಬ್ರು ಇದ್ದಾರೆ, ಬಟ್ ಜಾಸ್ತಿ ಏನಿಲ್ಲ. ಬಟ್ ಆರ್ಡರ್ ಯಾಕೆ ಕೊಡ್ತಾಯಿಲ್ಲ ಗೊತ್ತಿಲ್ಲ. ನೋಡಿ, ಝೋನಲ್ಲೇ ಇದ್ದೀನಿ ಆಲ್ರೆಡಿ. ಆರ್ಡರ್ ಅಂತೂ ಬರ್ತಾಯಿಲ್ಲ. ಇವಾಗ ಅರ್ನಿಂಗ್ಸ್ ಆಗಿರೋದು 264 ರೂಪಾಯಿ. 3 ಅವರ್ಗೆ ಆಗಿರೋದು 264 ಅಷ್ಟೇ. ನೋಡಬೇಕು, ಆರ್ಡ್ರ್ ಬರೋದು ವೇಟ್ ಮಾಡಬೇಕು ಅಷ್ಟೇ. ನೋಡಿರಿ, ಮಧ್ಯಾಹ್ನನೇ ಫುಲ್ ಕುಡಿದ್ಬಿಟ್ಟು 3 ಜನನೂ ಜಗಳ ಆಡ್ತವ್ರೆ. ಅವ್ನ ಕಾಲು ಎತ್ಬಿಟ್ಟು ಅವ್ನು ಬಿಡಿಸ್ತಾನೆ, ಅವ್ನ ಕಾಲು ಎತ್ಬಿಟ್ಟು ಅವ್ನು ಬಿಡಿಸ್ತಾನೆ. ಹೆಂಗೆ ನಡೆಸ್ತವ್ರೆ ಅದೇ. ನೋಡಿದ್ರೆ ಆರ್ಡ್ರ್ ಕೊಡ್ತಾಯಿಲ್ಲ. ಫುಡ್ ರೆಡಿ ಕೊಟ್ಟನೋ ಏನೋ, ಇನ್ನೂ ಫುಡ್ ರೆಡಿ ಕೊಡ್ತಾಯಿಲ್ಲ. 15 ನಿಮಿಷ ಆಯ್ತು ನೋಡಿ. 15 ನಿಮಿಷ ವೇಟು. ಆಲ್ರೆಡಿ ಅದಕ್ಕಿಂತ ಮುಂಚೆ ನಾನು 8 ನಿಮಿಷ ಮುಂಚೆ ಬಂದಿದ್ದೆ. 15 ನಿಮಿಷ ಅಂದರೆ ಟೋಟಲ್ ಬಂದ್ಬಿಟ್ಟು ನಾನು 20 ನಿಮಿಷ ಆಯಿತು. 20 ನಿಮಿಷ ಮೇಲಾಯ್ತು ನಾನು ಬಂದು. ಇನ್ನೂ ಆರ್ಡ್ರ್ ಕೊಡ್ತಾರ ಅಂದರೆ ಏನು ಮಾಡೋದು ಹೇಳಿ ಇವ್ರಿಗೆ.
ನೋಡೋಣ ಇರಿ, ಇನ್ನೊಂದು 5-6 ನಿಮಿಷ ವೇಟ್ ಮಾಡ್ತೀನಿ. ವೇಟ್ ಮಾಡಿಬಿಟ್ಟು ಕೊಡಲಿಲ್ಲ ಅಂದರೆ ಹೋಗ್ಬಿಟ್ಟು ಕೇಳೋಣ. ಒಂದು ಸತಿ ಹೋಗಿ ಬಂದೆ, ವೇಟ್ ಮಾಡಿ ಬರುತ್ತೆ ಅಂತಂದರು. ನೋಡಿ ಇಲ್ಲೆಲ್ಲ ನಿಂತ್ಕೊಂಡವ್ರಲ್ಲ, ನೋಡಿ ಇಲ್ಲೆಲ್ಲ ಆರ್ಡ್ರಿಗೋಸ್ಕರ ನಿಂತ್ಕೊಂಡವ್ರೆ. ಪಟ ಕೊಡಲ್ಲ ಇವರು, ಬೇಗ ಕೊಡಲ್ಲ. ಫಸ್ಟು ಅವ್ರು ರೆಸ್ಟೋರೆಂಟ್ ಅವ್ರು ಏನಿರ್ತಾರೆ ಅವರಲ್ಲಿ ರೆಸ್ಟೋರೆಂಟಲ್ಲಿ ಏನು ಬಂದಿರ್ತಾರೆ ಅವ್ರಿಗೆ ಸರ್ವ್ ಮಾಡ್ತಾರೆ, ಆಮೇಲೆ ನಮಗೆ ಕೊಡ್ತಾರೆ ಉಳ್ದವ್ರಿಗೆ. ಅರ್ನಿಂಗ್ ಸೆಕ್ಷನ್ಗೆ ಬರೋದಾದರೆ ಎಷ್ಟು ಮಾಡಿದ್ದೀನಿ, 360 ರೂಪಾಯಿ ಅರ್ನ್ ಮಾಡಿದ್ದೀನಿ. ಆ ಟ್ರಿಪ್ಪು 4.5 ಅವರ್ ಲಾಗಿನ್ನು. ಇವಾಗ ಫುಡ್ ರೆಡಿ ಕೊಡ್ತಾನೆ, ಬರ್ರಿ ಕೇಳೋಣ. 4844 ಎಲ್ಲ ಒಂದೇ ಸತಿಗೆ ತಂದವ್ರೆ. 20 ನಿಮಿಷ ಸಾಯ್ಬೇಕು ನಾವಿಲ್ಲಿ ಕೂತ್ಕೊಂಡು ಅವ್ರು ಮಾಡೋ ಇದಕ್ಕೆ. ಎಲ್ಲ ಒಂದೇ ಸತಿಗೆ ತಂದವನೆ, ಒಂದೇ ತರಕಿಂದ ಆಗಿರುತ್ತೆ ಇವ್ರಿಗೆ. ಇನ್ನೊಂದು 2 ನಿಮಿಷ ಬಿಟ್ಟಿದ್ರೆ ಜಗಳಾಡಲೇಬೇಕಾಗ್ತೈತೆ ಇದ್ರ ಜೊತೆಗೆ. ನಾವೇನು ಮಾಡಬಾರ್ದು ಅಂದ್ಕೊಂಡ್ರು ಹಿಂಗೆ ಆಗ್ಬಿಡುತ್ತೆ. ಏನು ಮಾಡ್ತೀರಾ? ಇವರೇ ನೋಡಿ ಆ 3 ಜನ ಜಗಳಾಡ್ದವ್ರು. ಮಧ್ಯಾಹ್ನ ಫುಲ್ ಟೈಟ್ ಆಗಿಬಿಟ್ಟವ್ರೆ. ಇಷ್ಟೊತ್ತಿಗೆ ಹೋಗಿ ಡ್ರಾಪ್ ಮಾಡ್ತಾಯಿದ್ದೆ ನಾನು. ಇಂಥ ಯಪ್ಪ, ಯಾರಿಗೆ ಹೇಳ್ಬೇಕು ಇದರಲ್ಲಿ? ಯಾರು ತಪ್ಪು, ಯಾರು ಇದು? ನಮ್ಮದೇ ತಪ್ಪು ಅನ್ನಿಸ್ಬಿಡುತ್ತೆ ಒಂದು ಸತಿ. ನಾವು ಈ ಕೆಲಸ ಮಾಡ್ತಾಯಿದ್ವಲ್ಲ, ನಮ್ಮದೇ ತಪ್ಪು ಅಷ್ಟೇ. ಬೇಕಾದರೆ ಮಾಡಬೇಕು, ಇಲ್ಲಾಂದರೆ ಒಯ್ತಾ ಇರಬೇಕು ಅಷ್ಟೇ ಕೆಲಸ. ನಾವು ಮಾಡ್ತಿದ್ರೆ ಮಾಡು, ಇಲ್ಲಾಂದರೆ ಬಿಡು. ಯಾರನ್ನು ಹೇಳೋರ ನಿಂಗೆ ಮಾಡು ಅಂತ ಹೇಳೋರ, ಯಾರು ಬಿಡು ಅಂತ ಹೇಳೋರ ಅಷ್ಟೇ. ಝೊಮ್ಯಾಟೊ ಪಿ ಜಿನ ಇದು? ನೇಮ್ ಓಕೆ, ಥ್ಯಾಂಕ್ ಯು. ಓಕೆ, ಡೆಲಿವರ್ ಆಯಿತು. ಎಷ್ಟು ಕೊಡ್ತಾನಪ್ಪ? ಒಂದು 80 ರೂಪಾಯಿ ಕೊಡ್ತಾನೆ. ಇನ್ನೇನು ಮಾಡ್ತಾನೆ? ನಾವು 20 ನಿಮಿಷ ವೇಟ್ ಮಾಡಿದ್ದು ವೇಸ್ಟು, ಎಲ್ಲ ವೇಸ್ಟು. 86 ರೂಪಾಯಿ ಕೊಟ್ಟ. 8.5 ಕಿಲೋಮೀಟ್ರ್ ನೋಡ್ರಿ. ಟೋಟಲ್ ಬಂದ್ಬಿಟ್ಟು 1.5 ಕಿಲೋಮೀಟ್ರ್ ಪಿಕಪ್ಪು, 8.5 ಕಿಲೋಮೀಟ್ರ್ ಡ್ರಾಪ್ ಅನಿಸುತ್ತೆ. ಟೋಟಲ್ ಬಂದ್ಬಿಟ್ಟು 86 ರೂಪಾಯಿ ಕೊಟ್ಟಿದ್ದಾನೆ. ಏನು ಮಾಡೋದು, ವೇಸ್ಟ್ ಇದು. 1 ಅವರ್ ಆಯ್ತು ಇದಕ್ಕೆ. ಆಪ್ಲೈನ್ ಹೋಗ್ಬಿಡುತ್ತೆ. ನೋಡೋಣ ಏನಾದ್ರು ಆರ್ಡ್ರ್ ಬರುತ್ತಾ ಅಂತ. ಜೋನಲ್ಲೇ ಇದ್ದೀನಿ, ಇಲ್ಲೇ ನ್ಯೂ ಬೆಲ್ ರೋಡ್, ಇದೇ ನ್ಯೂ ಬೆಲ್ ರೋಡಲ್ಲೇ ಇದ್ದೀನಿ. ನೋಡೋಣ ಬನ್ನಿ, ಮತ್ತೆ ಯಾವ್ದಾದ್ರು ಆರ್ಡ್ರ್ ಬಂದರೆ ಆರ್ಡ್ರ್ ಮಾಡೋಣಂತೆ. ಬರುತ್ತೆ ಅನಿಸುತ್ತೆ. ಟೈಮ್ ಬಂದ್ಬಿಟ್ಟು 1 ಗಂಟೆ, ಪೀಕ್ ಅವರ್ ಇದು. ಯಾವ ಕಡೆ ರೋಡು? ಓ, ಇಲ್ಲಿ ಬಂತ ಇದು, ಕ್ಲೌಡ್ ಕಿಚನ್ ಹತ್ರ. ಅಯ್ಯ ನೋಡಿ, ಇಲ್ಲೇ ಎಷ್ಟೊಂದವೆ. ಇಲ್ಲಿ ಬಿಟ್ಬಿಟ್ಟು ಆ ಕಡೆ ಕೊಟ್ಟವ್ರೆ, ಆ ಕಡೆ ಮಾಡವ್ರೆ ಬುಕ್. ಇರಲಿ ಬಿಡಿ, ನಮಗೂ ಒಳ್ಳೇದಾಯ್ತಲ್ಲ, ವಾಪಸ್ ಬಂದು. ಆರ್ಡ್ರ್ಗಳು ಕಡಿಮೆ ಇದೆ ಅನಿಸುತ್ತೆ. ಅಲ್ಲಿ ತುಂಬ ಜನ ಕೂತ್ಕೊಂಡಿದ್ದಾರೆ. ಆ ಕಡೆ ಬೇಡ, ನಾವು ಈ ಕಡೆ ಹೋಗೋಣ. ಆ ಝೊಮ್ಯಾಟೋದಲ್ಲಿ ಆರ್ಡ್ರ್ಗಳು ಒಂದು ಸ್ವಲ್ಪ ಕಡಿಮೆನೇ, ಮುಂಚೆಗಿಂತ ಇವಾಗ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಆಗಿಬಿಟ್ಟಿದ್ದಾವೆ. ಏನು ರೀಸನ್ನೋ ಗೊತ್ತಿಲ್ಲ. ಏನಾದ್ರು ಝೊಮ್ಯಾಟೊ ಟೀಮ್ ಏನಾರು ನೋಡಿದ್ರೆ ಏನೋ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟೊಂದು ವರ್ಷ ಆದರೆ ಮುಗೀತು. ಇನ್ನೊಂದು ಮುಂದಿನ ದಿನಗಳಲ್ಲಿ ಝೊಮ್ಯಾಟೊ ಅನ್ನೋದು ಇರೋಲ್ಲ, ಆ ರೀತಿ ಆಗಿಬಿಡುತ್ತೆ. 91 ರೂಪಾಯಿ ಕೊಡ್ತಾನೆ. 7 ಕಿಲೋಮೀಟ್ರ್ ಡ್ರಾಪು. ಇದ್ಯಾವುದೋ ಕೊನಾಪೋ ವರ್ಲ್ಡ್ ಅಂತೆ. ಏನೇನು ರೆಸ್ಟೋರೆಂಟ್ ಹೆಸರುಗಳು ಇದ್ದಾರೆ. ರೆಸ್ಟೋರೆಂಟ್ ಹೆಸರುಗಳಿರಲ್ಲ, ರೆಸ್ಟೋರೆಂಟ್ ಬೋರ್ಡ್ಗಳಿರಲ್ಲ. ಕೆಲವೊಂದು ಸತಿ ಕಷ್ಟ ಆಗಿಬಿಡುತ್ತೆ ಹುಡ್ಕೋಕ್ಕೆಲ್ಲ. 90 ರೂಪಾಯಿ ಆರ್ಡ್ರು. ಎಲ್ಲಿಗೆ ಹಾಕೋನೋ ಗೊತ್ತಿಲ್ಲ, ಊರೊಳಗಡೆ ಹಾಕಿರ್ತಾರೆ. ಮತ್ತೆ ಇದು ರೆಡಿ ಆಗೋಕ್ಕೆ 1 ಅವರ್ ತಗೊಳತ್ತೆ, 2 ಅವರ್ ತಗೊಳತ್ತೆ. ನನಗೆ ಬಸವೇಶ್ವರ ನಗರ ಒಂದು ಆರ್ಡ್ರ್ ಬಿದ್ದಿತ್ತು, ಅದನ್ನ ಕೊಟ್ಬಿಟ್ಟು ಇವಾಗ ಡೆಲಿವರಿ ಮಾಡಿದೆ. ಇಲ್ಲಿಂದ ಬಸವೇಶ್ವರ ನಗರ ಬಿದ್ದಿತ್ತು. ಬಸವೇಶ್ವರ ನಗರದಿಂದ ಮತ್ತೆ ಈ ಕಡೆ BL ಕಡೆಗೆ ಇಳಿದಿದ್ದ. ಇವಾಗ ಆರ್ಡರ್ ಡೆಲಿವರಿ ಆಗಿದೆ. ಆರ್ಡರ್ ಡೆಲಿವರಿ ಕೊಡ್ತೀನಿ. 10 ಕಿಲೋಮೀಟ್ರ್ ಮೇಲೆ ಇತ್ತು. ಎಷ್ಟು ಕೊಡ್ತಾನೆ ಅಂತೇಳಿ ನೋಡೋಣ. ಈಗ
ಎಷ್ಟು ಆರ್ಡ್ರ್ ಡೆಲಿವರಿ ಕೊಟ್ಟೆ, ಎಷ್ಟಪ್ಪ ಕೊಡೋದು? ಕೊಡ್ರಿ 120 110 ತೋರಿಸಿದ, 111 ರೂಪಾಯಿ ಕೊಟ್ಟ. ಕಿಲೋಮೀಟ್ರು 12 ಕಿಲೋಮೀಟ್ರ್ ನೋಡಿ, 12 ಕಿಲೋಮೀಟ್ರು 111 ರೂಪಾಯಿ ಕೊಟ್ಟವನೆ. 120 ಕೊಡಬೇಕಿತ್ತು 10 ಕಿಲೋಮೀಟ್ರ್ ಲೆಕ್ಕದಲ್ಲಿ. ಓಕೆ, ಗೆಟಿಂಗ್ ಟು ನೆಟ್ ಆರ್ಡರ್. ನೆಕ್ಸ್ಟ್ ಆರ್ಡರ್ ಇವಾಗ ಪೀಕ್ ಬಂತು ನೋಡಿ, 87 ರೂಪಾಯಿ, 88 ರೂಪಾಯಿ. ರಾಜಗೋಪಾಲ್ ನಗರ ಟೇಸ್ಟ್ ಆಫ್ ಕಾಸ್ಟು. ಮತ್ತೊಂದು ಆರ್ಡ್ರ್ ಬಂತು, 7.5 ಕಿಲೋಮೀಟ್ರು, 88 ರೂಪಾಯಿ ಕೊಡ್ತಾನೆ. ಎಕ್ಸೆಪ್ಟ್ ಮಾಡಿದ್ದೀನಿ. ಎಷ್ಟು ದೂರ ಇದೆ? ಒಂದು 2 ಕಿಲೋಮೀಟ್ರ್ ಇದೆ ಅನಿಸುತ್ತೆ, 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರುತ್ತೆ. 850 ಮೀಟರ್ಸು. ಯಾವ ಕಡೆಗೆ? ಬಂದಿರೋ ರೂಟಲ್ಲಿ ಹೋಗ್ಬೇಕೀಗ. 850 ಮೀಟರ್ಸ್ ಇದೆ. ಇದು ಆರ್ಡರ್ ರೆಡಿ ಇದೆ. ಟೇಸ್ಟ್ ಆಫ್ ಕೋಸ್ಟ್ ಆರ್ಡರ್ ರೆಡಿ ಕೊಟ್ಟವ್ರೆ ಬರೋ ಅಷ್ಟರಲ್ಲಿ. ಹೋಗೋಣ. 2344 2344. ಥ್ಯಾಂಕ್ ಯು. ಕಸ್ಟಮರ್ ಲೊಕೇಶನ್ನು ಜಾಲಹಳ್ಳಿ. ನನಗೆ ಗೊತ್ತಿತ್ತು ಇಲ್ಲೇ ಹಾಕಿರ್ತಾನೆ ಅಂತ. ಓಕೆ, ಆರ್ಡರ್ ತಗೊಂಡೆ. ಎಲ್ಲಿ ಇದು? ಓ ಬ್ಲಾಕ್. ಅನ್ನೋರು ಪ್ಲಾಟಿನಮ್ ಸಿಟಿಗೆ ಹಾಕೋರೆ. ಪ್ಲಾಟಿನಮ್ ಸಿಟಿ. ನಾವು ಹೋಗಿದ್ದೀವ್ರ ಪ್ಲಾಟಿನಮ್ ಸಿಟಿನ. ನಡ್ರಿ ಹೋಗೋಣ. ನೋಡಿ, ಲಾಂಗ್ ಡಿಸ್ಟೆನ್ಸ್ ಪೇ ಅಂತ ಹೇಳ್ಬಿಟ್ಟು 110 ರೂಪಾಯಿ ನನಗೆ ಕೊಟ್ಟಿದ್ದ. ಎಷ್ಟು 10 ಕಿಲೋಮೀಟ್ರಿಂದ ಬಂದಿದೆ. ಇವಾಗ ಅನ್ಲಾಕ್ 13 ರೂಪಾಯಿ ಎಕ್ಸ್ಟ್ರಾ ಕೊಟ್ಟ. ಅದು ಬಂದಿರುತ್ತೆ ಅನ್ಕೋತೀನಿ. ನೋಡಿ, 11 ಆರ್ಡ್ರ್ ಆಗಿದೆ. 11 ಆರ್ಡ್ರಿಗೆ 123 ರೂಪಾಯಿ ಬಂದಿದೆ ನೋಡಿ. ಇದು ಎಷ್ಟು ಅಂದರೆ 10-11 ಕಿಲೋಮೀಟ್ರಿಂದ ಬಂದಿದ್ದೀನಿ. 10 ಕಿಲೋಮೀಟ್ರಿಂದ ಬಂದಿದ್ದೀನಿ. 9.62 ಅಂತ ಬಂದಿದೆ. 2 ಕಿಲೋಮೀಟ್ರ್ ಪಿಕಪ್ಪು. ಟೋಟಲ್ 11 ಕಿಲೋಮೀಟ್ರ್ 120 ರೂಪಾಯಿ ಕೊಟ್ಟಿದ್ದಾನೆ. ಬಟ್ ನಾನು ಇರೋದು ಈಗ ಲೊಕೇಶನ್ ತೋರಿಸ್ತೀನಿ ನೋಡಿ. ನನ್ನ ಝೋನ್ ಇದು ಇರೋದಿಲ್ಲಿ. ಇವಾಗ ನಾನು ಖಾಲಿ ಹೋಗ್ಬೇಕಾ? ಇವಾಗ ಅರ್ನಿಂಗ್ಸ್ ತೋರಿಸ್ತೀನಿ ನಿಮಗೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಅರ್ನಿಂಗ್ಸ್ ನೋಡಿ, 873 ರೂಪಾಯಿ ಆಗಿದೆ. 873ರಲ್ಲಿ ಈಗ ಆಲ್ರೆಡಿ 110 ಕಿಲೋಮೀಟ್ರ್ ಹೋಗಿದೆ. 110 ಕಿಲೋಮೀಟ್ರ್ ಅಂದರೆ 300 ರೂಪಾಯಿ ಇಲ್ಲೇ ಹೋಯ್ತು ನಂದು. 40 ಕೊಡುತ್ತೆ ಅಂದರೆ 300 ರೂಪಾಯಿ ಹೋಯ್ತು. 300 ರೂಪಾಯಿದಲ್ಲಿ ಇಲ್ಲಿ ಉಳಿದಿರೋದು 500 ರೂಪಾಯಿ. ಎಷ್ಟು ಅವರ್ ಆಯಿತು ನಾನು ಬಂದು? ಅಲ್ಲೇ ಇರುತ್ತೆ ನೋಡಿ, ಎಷ್ಟು ಅವರು? 7.5 ಅವರ್ ಆಯಿತು ನಾನು ಲಾಗಿನ್ ಇದ್ದು ಆಲ್ರೆಡಿ. ಬಟ್ ಈ ರೀತಿ ಆದರೆ ತುಂಬ ಕಷ್ಟ. ಅದು ಅಲ್ಲದೆ ಇನ್ಸೆಂಟಿವ್ ಕೊಟ್ಟವನೇ. ಇನ್ಸೆಂಟಿವ್ ಎಷ್ಟಿಗೆ ಕೊಟ್ಟವನಿಗೆ ಗೊತ್ತಾ? 1600 ರೂಪಾಯಿಗೆ 300 ರೂಪಾಯಿ ಕೊಟ್ಟವನೆ. 1600 ರೂಪಾಯಿ ಮಾಡೋಕ್ಕಾಗತ್ತಾ? 1600 ರೂಪಾಯಿ ಮಾಡಬೇಕು ಅಂದರೆ 13-14 ಅವರ್ ಲಾಗಿನ್ ಇರಬೇಕು 300 ರೂಪಾಯಿ ಸಲುವಾಗಿ. ಇವನು ಝೊಮ್ಯಾಟೋದವನು ಮಾಡೋದು ಮಾಡ್ತಾನೆ, ಇಂಥದ್ದು ಮಾಡ್ತಾನೆ. ಏನು ಮಾಡ್ತೀರಾ ಹೇಳಿ ನಿಮಗೆ? ಯಾಕೋ ವರ್ಸ್ಟ್ ಗುರು ಇದು ಝೊಮ್ಯಾಟೋ. ಸಿಕ್ಕಾಪಟ್ಟೆ ವರ್ಸ್ಟ್ ಅನ್ನಿಸ್ತಾ ಇದೆ. ಆಲ್ರೆಡಿ 140 ಕಿಲೋಮೀಟ್ರ್ ಹೋಗೈತೆ. 140 ಕಿಲೋಮೀಟ್ರಿಗೆ ಆಗಿರೋದು 988 ರೂಪಾಯಿ. ಇದರಲ್ಲಿ 350 ರೂಪಾಯಿ ನನ್ನ ಪೆಟ್ರೋಲ್ ಹೋಗುತ್ತೆ. 360 ರೂಪಾಯಿ ಪೆಟ್ರೋಲ್ ತೆಗೆದ್ರೆ ನನಗೆ ಉಳಿಯೋದೆಷ್ಟು? 600 ರೂಪಾಯಿ. ಆಲ್ರೆಡಿ 10 ಅವರ್ ಆಗಕ್ಕೆ ಬಂತು ನಾನು ಲಾಗಿನಲ್ಲಿದ್ದು. ಅಲ್ಲ, ಝೋನಿಂದ ಆಚೆ ಕೊಡ್ತಾನೆ, ವಾಪಸ್ ಆರ್ಡ್ರ್ ಕೊಡಲ್ಲ. ಝೋನಲ್ಲೇ ಎಂಡ್ ಹೊಡೆದಿರ್ತಾನೆ, ಆರ್ಡ್ರ್ ಕೊಡಲ್ಲ. ಅಲ್ಲ ರಿಟರ್ನ್ ಆರ್ಡ್ರ್ ಕೊಡೋಕ್ಕಾಗಲಿಕ್ಕೆ ಅಂದರೆ ಮತ್ತೆ ಆರ್ಡ್ರ್ ಕೊಡ್ತೀರಾ? ರಿಟರ್ನ್ ಆರ್ಡ್ರ್ ಇಲ್ಲ, ಏನಿಲ್ಲ. ವಾಪಸ್ ಖಾಲಿ ಬರಬೇಕು. ಎಲ್ಲಿ ಯಾವ ಲೊಕೇಶನಲ್ಲಿ ಇರ್ತದೆ ಆರ್ಡ್ರ್? ರೆಸ್ಟೋರೆಂಟ್ ಇರ್ತಾವೋ, ರೆಸ್ಟೋರೆಂಟ್ ಹತ್ರ ಬಂದು ಕುತ್ಕೋಬೇಕು. ರೆಸ್ಟೋರೆಂಟ್ ನಿಯರ್ ಬಂದಿರ್ತೀವಿ. ಇಲ್ಲ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಕೊಡ್ತಾನೆ, ಹೋಗ್ತೀವಿ. 100 ರೂಪಾಯಿ ಕೊಟ್ಟಿರ್ತಾನೆ, ಹೋಗ್ತೀವಿ, ಡೆಲಿವರಿ ಮಾಡ್ತೀವಿ. 10 ಕಿಲೋಮೀಟ್ರ್ ವಾಪಸ್ ಬರಬೇಕು. ಇಲ್ಲಾಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರುತ್ತೆ, ಅವಾಗ ಕೊಡ್ತಾನೆ. ಏನು ಪ್ರತಿ ಸಲ ಇದನ್ನೇ ಮಾಡೋಕ್ಕಾಗುತ್ತಾ ನಾವು? ಅಲ್ಲ, ಆರ್ಡ್ರ್ ಕೊಡೋಕ್ಕಾಗಲಿಲ್ಲ ಅಂದರೆ ಎದಕ್ಕೆ ಕೊಡಬೇಕು ನೀನು? ಝೋನಿಂದ ಆಚೆಗೆ ಏನು ಝೋನ್ ಏನು ಆಟ ಆಡೋಕ್ಕೆ ಮಾಡಿದ್ಯಾ? ಝೋನ್ ಹೊರಗಡೆ ಹಾಕೋದು. ಪ್ರತಿ ಸಲಿನೂ ಝೋನ್ ಹೊರಗಡೆ. ಅಲ್ಲ, ಝೋನ್ ಆಟ ಆಡೋಕ್ಕೆ ಮಾಡಿಬಿಟ್ಟಿದ್ದಾನೆ ಅನಿಸುತ್ತೆ. ಎಂಥ ತುಕಾಲಿನ ಇದು? ಅಲ್ಲ, ಬೆಳಿಗ್ಗೆಯಿಂದ ಇವಾಗ ನೋಡಿ ಇಲ್ಲಿ ಇನ್ಸೆಂಟಿವ್ ಕೊಟ್ಟಾನು, ತೋರಿಸ್ತೀನಿ ರೀ. ನನಗೆ ಇನ್ಸೆಂಟಿವ್ ಬಂದ್ಬಿಟ್ಟು 1600 ರೂಪಾಯಿಗೆ 300 ರೂಪಾಯಿ ಅರ್ನಿಂಗ್ಸ್ ಅಂತೆ. 1600 ರೂಪಾಯಿ ನಾನು ಮಾಡಬೇಕು ಅಂದರೆ ಎಷ್ಟೊತ್ತು ಇರ್ಬೇಕು ನಾನು ಆನ್ಲೈನಲ್ಲಿ?
ಆಲ್ರೆಡಿ ಇನ್ನೂ ನಂದು 1000 ರೂಪಾಯಿ ಆಗಿದೆ. ಇನ್ನೂ 600 ಮಾಡಬೇಕು ಅಂದರೆ ಇನ್ನೂ 6 ಗಂಟೆ ಇರಬೇಕು. ನಾನು 15 ಅವರ್ ಲಾಗಿನ್ ಇರಬೇಕು. 15 ಅವರ್ ಲಾಗಿನ್ಗೆ ಇವನು ಕೊಡೋದು 300 ರೂಪಾಯಿ. ಏನು ಭಿಕ್ಷೆ ಹಾಕ್ದಂಗೆ ಮಾಡ್ತಾವನೆ. ಯಾರು ಫುಲ್ ಟೈಮ್ ಮಾಡೋಕ್ಕೆ ಹೋಗ್ಬೇಡ್ರಿ, ವೇಸ್ಟ್ ಇದು ಝೊಮ್ಯಾಟೊ. ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ, ಫುಲ್ ಟೈಮ್ ಮಾಡೋಕ್ಕೆ ಹೋಗ್ಬೇಡಿ. ಪಾರ್ಟ್ ಟೈಮ್ ಏನಾದ್ರು ಒಂದು 200-300 ಮಾಡ್ಕೋತೀನಿ ಅಂದರೆ ಸುಮ್ಮನೆ ಮಾಡಿ ಅಷ್ಟೇ. ಫುಲ್ ಟೈಮ್ ಎಲ್ಲ ವೇಸ್ಟ್ ಇದು. ಸುಮ್ಮನೆ ಇಲ್ಲಿ ಬ್ಯಾಕ್ ಪೇನ್ ಬರುತ್ತೆ ನೋಡಿ. 140 ಕಿಲೋಮೀಟ್ರ್ ಅಂದರೆ ಕಡಿಮೆನಾ? ಅದು ಮಿಡಲಲ್ಲಿ 2 ಅವರ್ ನನ್ನ ಗಿಗ್ ಬೇರೆ ಇರಲಿಲ್ಲ. ಇರಲಿಲ್ಲ ಅಂದರೆ ಅದಕ್ಕೂ ಕಟ್ಟಿಸ್ಬಿಡೋ ನಾನು. 140 ಕಿಲೋಮೀಟ್ರ್. ಇವಾಗ ನೋಡಿ 5 ಕಿಲೋಮೀಟ್ರ್ ಅಲ್ಲ, 5 ಕಿಲೋಮೀಟ್ರಿಂದ ವಾಪಸ್ ಬರ್ತಾಯಿದ್ದೀನಿ. ಆರ್ಡ್ರ್ ಕೊಡ್ತಾಯಿಲ್ಲ. ಆರ್ಡ್ರ್ ಕೊಡದೆ ಎದಕ್ಕೆ ಕೊಡ್ಬೇಕು ಮತ್ತೆ ಆರ್ಡ್ರ್? ಇದನ್ನ ಝೋನಿಂದ ಹೊರಗಡೆ ಹಾಕಬೇಕು. ಯಾರಾದರೂ ನೋಡ್ತಾ ಇರ್ತೀರ ಗೊತ್ತು ನನಗೆ, ಯಾರೆಲ್ಲ ಝೊಮ್ಯಾಟೊ ಟೀಮ್ ಕಡೆಯಿಂದ ಯಾರು ನೋಡತ್ತಾರೆ, ಇದನ್ನ ಸಾರ್ಟ್ ಔಟ್ ಮಾಡಿ ಮೊದಲು. ಹಿಂಗೆ ಆದರೆ ಯಾರೂ ಮಾಡಲ್ಲ, ನಾನೇ ಹೇಳ್ತೀನಿ ಯಾರಿಗೂ ಮಾಡಬೇಡಿ ಅಂತ. ಎಲ್ಲ 7:30-8 ಗಂಟೆಗೆ 2-3 ಅವರ್ ಕೊಡ್ತೀಯ. 2-3 ಅವರಲ್ಲಿ ಅಲ್ಲಿ ರೆಸ್ಟೋರೆಂಟ್ ಅವನೇ 10-15 ನಿಮಿಷ ನಿಲ್ಸ್ಕೊಂಡ್ಬಿಡ್ತಾನೆ. ಇನ್ನೇನು ಸುಮ್ಮನೆ ನನಗೆ ಬಾಯಿಗೆ ಬಂದುಬಿಡ್ತವೆ. ನೋಡಿ 988 ರೂಪಾಯಿ ಆಗೈತೆ ಬೆಳಗ್ಗೆಯಿಂದ ಮಾಡ್ಬಿಟ್ಟು ನಾನು. ಇದ್ರಲ್ಲಿ 350 ತೆಗೆದ್ರೆ ನನಗೆ 600 ರೂಪಾಯಿ ಉಳಿತಲ್ಲ ರೀ. ಅಲ್ಲ 600 ಓಕೆ, 1000ಕ್ಕೆ ಏನಾದ್ರು ಒಂದು ಸ್ವಲ್ಪ ಇನ್ಸೆಂಟಿವ್ ಇಟ್ಟಿದ್ರೆ, 1000ಕ್ಕೇನೋ ಒಂದು 300 ರೂಪಾಯಿ ಏನಾದ್ರು ಇಟ್ಟಿದ್ರೆ, 1000ಕ್ಕೆ 300 ರೂಪಾಯಿ ಅಂದರೆ 300 ರೂಪಾಯಿಪ್ಪ. 1000 ಆಗೋವರೆಗೂ ಮಾಡ್ಬೋದು. 300 ರೂಪಾಯಿ ಹೋಗಲಿ, 200 ರೂಪಾಯಿ ನನ್ನ ಕೈಲಿಂದ ಹೋದ್ರೆ ಒಂದು 800 ರೂಪಾಯಿ ಆದರೂ ಉಳಿಯುತ್ತೆ ಅನ್ಕೋಬೋದು. 1300 ರೂಪಾಯಿ ಅಲ್ಲ, 1600 ರೂಪಾಯಿಗೆ 300 ರೂಪಾಯಿ ಅಂತೆ. ಇವ್ದು ಎಂಥ ಇನ್ಸೆಂಟಿವ್ ಇದು? ನಮ್ಗೆ ಭಿಕ್ಷೆ ಹಾಕ್ದಂಗೆ ಮಾಡ್ಬಿಟ್ಟವನೆ. ನಮ್ಮ ಭಿಕ್ಷಕರು ಅನ್ಕೊಂಡ್ಬಿಟ್ಟವನು ಅನ್ಸುತ್ತೆ. ಅದಲ್ಲದೆ ರಾತ್ರಿ ಕೊಟ್ಟವನೆ 1000ಕ್ಕೆ 500. ಅಲ್ಲ ನಾನು ಇರಲಿ 3 ಗಂಟೆಯಿಂದ ನೋಡ್ತಾನೇ ಇದ್ದೀನಿ. ಓಕೆ ಇರಲಿ 100 ರೂಪಾಯಿ ಕೊಟ್ಟವನಲ್ಲ, ವಾಪಸ್ ಬರೋಣ ಹೋಗ್ಬಿಟ್ಟು ಅಂತೇಳ್ಬಿಟ್ಟು 60-70 ರೂಪಾಯಿ ಕೊಡ್ತಾನೆ. ಹೋಗಬೇಕು, ರಿಟರ್ನ್ ಬರಬೇಕು, ರಿಟರ್ನ್ ಬರಬೇಕು. ಇದನ್ನೇನು ಆಟ ಹಚ್ಚೋರು ಅನಿಸುತ್ತೆ. ನನಗಂತೂ ಆಗ್ತಾಯಿಲ್ಲ. ಝೊಮ್ಯಾಟೊ ಯಾರು ಮಾಡೋಕ್ಕೆ ಹೋಗ್ಬೇಡಿ, ಫುಲ್ ಟೈಮ್ ವೇಸ್ಟಾಗಿ ಹೋಗ್ಬಿಟ್ಟಿದೆ ಝೊಮ್ಯಾಟೊ. ಮುಂಚೆ ಚೆನ್ನಾಗಿತ್ತು, ಇವಾಗೆಲ್ಲ ಝೋನಿಂದ ಆಚೆಗೆ ಇಳಿಸ್ತಾನೆ. 10 ಕಿಲೋಮೀಟ್ರ್ 12 ಕಿಲೋಮೀಟ್ರು ವಾಪಸ್ ಆರ್ಡ್ರ್ ಕೊಡೋಲ್ಲ. ಹೋಯ್ತಪ್ಪ ಝೋನಿಂದ ಆಚೆಗೆ ಹಾಕಿರ್ತಾನೆ. ನಿಯರ್ ಬೈ ಬಂದಮೇಲೆ ಆದ್ರೆ ಆರ್ಡ್ರ್ ಕೊಡಬೇಕಲ್ಲ. ಆರ್ಡ್ರ್ ಇಲ್ಲ, ವೇಟ್ ಮಾಡಬೇಕು. ಈ ಆರ್ಡ್ರಿಗೆ ಕೊಟ್ಟಿರೋದು 127 ರೂಪಾಯಿ ಕೊಟ್ಟಿದ್ದಾನೆ. ಇದು ಬ್ಯಾಚ್ ಆರ್ಡ್ರು. ಏನಂದರೆ ನಾನು ಫಸ್ಟ್ 2.5-3 ಕಿಲೋಮೀಟ್ರ್ ಡ್ರಾಪು, ಇದು ಬಂದ್ಬಿಟ್ಟು 8 ಕಿಲೋಮೀಟ್ರ್ ಡ್ರಾಪು. ಟೋಟಲ್ ಎಷ್ಟು ಕೊಟ್ಟವನೆ ಅಂದರೆ 10.9 ಕಿಲೋಮೀಟ್ರ್ ಕೊಟ್ಟವನೆ. ಟೋಟಲ್ 12 ಕಿಲೋಮೀಟ್ರ್ ಏನೋ ಆಗಿದೆ ನಂದು. ಇವಾಗ 120 ರೂಪಾಯಿ ಕೊಡೋ ದೊಡ್ಡದಲ್ಲ. ಇವಾಗ ನೋಡಿ ನಾನು ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ. ಲೊಕೇಶನ್ ನೋಡಿಬಿಡಿ ನಂದು. ಅಲ್ಲಾಗುರು ನನ್ನ ಝೋನ್ ಇರೋದೆಲ್ಲಿ, ನೀನು ಹಾಕಿರೋದೆಲ್ಲಿ? ಇವಾಗ ನಾನು ಅಲ್ಲಿಗೆ ಹೋಗ್ಬೇಕಾ ವಾಪಸ್ಸು? ಅಲ್ಲಿಗೆ ಹೋಗಬೇಕು ಅಂದರೆ ಎಷ್ಟು ದೂರ ಇದೆ ನೋಡಿ. 9.5 ಕಿಲೋಮೀಟ್ರ್ ನಾನು ಖಾಲಿ ಹೋಗಲ ಈಗ. ಝೋನ್ ಆಟ ಆಡೋಕ್ಕೆ ಮಾಡಿದ್ದಾನೆ. ಬಾರಪ್ಪ ಇವಾಗ 1600 ರೂಪಾಯಿಗೆ 300 ರೂಪಾಯಿ ಇನ್ಸೆಂಟಿವ್ ಕೊಡ್ತೀಯಲ್ಲ, ಬಂದು ಮಾಡಿ ತೋರಿಸು ಒಂದು ಸತಿ. ಝೊಮ್ಯಾಟೊ ಅವ್ರು ಯಾರು ಅದನ್ನ ರೆಡಿ ಮಾಡಿದ್ದಾರೆ ನೋಡಿ. 1600 ರೂಪಾಯಿಗೆ 300 ರೂಪಾಯಿ ಅಂತ. 1600 ರೂಪಾಯಿ ಮಾಡು, 300 ರೂಪಾಯಿ ಇನ್ಸೆಂಟಿವ್ ಮಾಡಿಬಿಟ್ಟು ತೋರಿಸು, ನೋಡೋಣ ಎಷ್ಟು ಅವರ್ ಮಾಡ್ತೀಯ ಅಂತ ನೋಡೋಣ. ಬೆಳಿಗ್ಗೆಯಿಂದ ಸಾಯ್ತಾ ಇದ್ದೀವಿ ಇಲ್ಲಿ. ಆರ್ಡ್ರ್ಗಳಿಲ್ಲ ಅಂತಲ್ಲ, ಆರ್ಡ್ರ್ಗಳು ಕೊಡ್ತಾವನೆ. ಬಟ್ ಇದನ್ನು ಹಾಕ್ಬಿಟ್ರೆ ಏನು ಮಾಡೋದಿಲ್ಲಿ? ಫುಲ್ ಹೊರಗಡೆ ಹಾಕ್ತಾವನೆ. ಈಗ 9 ಕಿಲೋಮೀಟ್ರ್ ಹೋಗ್ಬೇಕು ನಾನು ಝೋನ್ಗೆ. 9 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು. 122 ರೂಪಾಯಿ ಕೊಡ್ತಾನೆ ಅಂತೇಳ್ಬಿಟ್ಟು ನಾವು ಖುಷಿ ಆಗಿಬಿಟ್ರೆ, ಈಗ ನಂದು ಹೋಗೋದು ಬರೋದು ಸೇರಿಬಿಟ್ಟೆ 9 ಅಂದರೆ 18 ಕಿಲೋಮೀಟ್ರ್ ಆಯಿತು. 18 ಕಿಲೋಮೀಟ್ರ್ ಅಂದ್ರೆ ಒಂದು ಮಿನಿಮಮ್ 40 ರೂಪಾಯಿ ಆದರೂ ಹೋಗುತ್ತೆ. 35-40 ರೂಪಾಯಿ ಹೋಗುತ್ತೆ. 40 ರೂಪಾಯಿ ಹೋದರೆ ಎಷ್ಟು ಉಳಿತಲ್ಲಿ? ಬರೋಕ್ಕೆ ಅರ್ಧ ಗಂಟೆ, ಹೋಗೋಕ್ಕೆ ಅರ್ಧ ಗಂಟೆ. ವೇಸ್ಟ್ ಗುರು. ಅಲ್ಲೇ ಸರೌಂಡಿಂಗ್ ಕೊಟ್ಟರೆ ಮಾಡ್ಕೊಂಡಿರ್ಬೋದು. ಝೋನ್ ಅದಕ್ಕೆ ಆಟ ಆಡೋಕ್ಕೆ ಮಾಡೋಣ ಅನ್ಸುತ್ತೆ. ಸುಮ್ಮನೆ ಪದೇ ಹೇಳ್ಬಾರ್ದು. ಸ್ನೇಹಿತರೆ ನೋಡಿದ್ರಲ್ಲ, ಇವಾಗ ಟೈಮ್ ಏನಂದರೆ ಎಷ್ಟೆಷ್ಟು ಆರ್ಡ್ರು ಹೆಂಗೆ ಕೊಟ್ಟಿದ್ದ, ಎಲ್ಲೆಲ್ಲಿ ಲಾಂಗ್ ಕೊಟ್ಟಿದ್ದ, ಯಾವ್ಯಾವ ರೀತಿ ಬಂದ್ವಿ. ಅಯ್ಯೋ ಯಪ್ಪ, ನನಗಂತೂ ಇವತ್ತು ಝೊಮ್ಯಾಟೊ ಮಾಡಿ ಸಾಕಾಗೋಯ್ತು ಗುರು. ಅಯ್ಯೋ ನಾನೇನೋ ಅಂದ್ಕೊಂಡಿದ್ದೆ, ಇದೇನೋ ಆಗೋಯ್ತು. ಝೊಮ್ಯಾಟೊ ಅಂತೂ ಫುಲ್ ಟೈಮ್ ಅಂತೂ ಮಾಡೋಕ್ಕಾಗಲ್ಲ. ಏನಂದರೆ ಆ ಇನ್ಸೆಂಟಿವ್ನ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಲ್ಲ.
1600 ರೂಪಾಯಿಗೆ ನನಗೆ 300 ರೂಪಾಯಿ ಕೊಟ್ಟವನೆ. ಅದನ್ನು ಮಾಡಬೇಕು ಅಂದ್ರೆ ನಾನು ಬೆಳಿಗ್ಗೆ 8 ಗಂಟೆಯಿಂದ ಈ ರಾತ್ರಿ 12 ಗಂಟೆವರೆಗೂ ಆಯಿತು. 12 ಗಂಟೆಗೆ ನಾನು ಅರ್ನಿಂಗ್ ಮಾಡಿರೋದು ಎಷ್ಟಪ್ಪ ಅಂತಂದರೆ ನೋಡೋದಾದರೆ ಈಗ 1700 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. ಅಂದರೆ 1700 ರೂಪಾಯಿ ನನ್ನ ಅರ್ನಿಂಗ್ಸು. ಎಷ್ಟು ಕರೆಕ್ಟಾಗಿ ಹೇಳ್ತೀನಿ ರೀ, 1713 ರೂಪಾಯಿ ಬಂದುಬಿಟ್ಟು ನನ್ನ ಅರ್ನಿಂಗ್ಸು. ಅದೇ ರೀತಿ ಕಸ್ಟಮರ್ ಟಿಪ್ಪು 5 ರೂಪಾಯಿ, ಆಫರ್ ಏನು ನನಗೆ ಇನ್ಸೆಂಟಿವ್ ಇತ್ತು ಅದು 300 ರೂಪಾಯಿ ಕೊಟ್ಟೋಣ. ಟೋಟಲ್ ಬಂದುಬಿಟ್ಟು 2000 ಆಗಿದೆ. 2000ದಲ್ಲಿ ಏನಂದರೆ ನಾನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 12ವರೆಗೂ ಮಾಡಿದ್ದೀನಿ. 12ವರೆಗೂ ಆದಮೇಲೆ ಇವಾಗ ಪೆಟ್ರೋಲ್ ನೋಡೋದಾದರೆ ನನಗೀಗ 220 ಮೇಲೆ 20 ಕಿಲೋಮೀಟ್ರ್ ಓಡೈತೆ. 220 ಕಿಲೋಮೀಟ್ರ್. ದಯವಿಟ್ಟು ಈ ರೀತಿ ಯಾರೋ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಇದೊಂದು ವಿಡಿಯೋಗೋಸ್ಕರ ಮಾಡಿದ್ದು. ಅದ್ರ ಜೊತೆಗೆ ಏನಂದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲಿ ಅನ್ನೋಕ್ಕೋಸ್ಕರ ಮಾಡಿರೋದು. ಒಂದು ದಿನ ಯಾವತ್ತಾರು ಎಕ್ಸ್ಪೆರಿಮೆಂಟ್ಗೋಸ್ಕರ ಮಾಡ್ಬೋದು, ಪ್ರತಿದಿನ ಈ ರೀತಿ ಆಗಲ್ಲ. ಜೊಮ್ಯಾಟೊ ತುಂಬಾ ಕಷ್ಟ ಇದೆ, ಆರ್ಡ್ರ್ಗಳು ಕಡಿಮೆ ಇದೆ. ಅವನು ಝೋನ್ ಅಂತ ಮಾಡ್ತಾನೆ, ಝೋನ್ ಒಳಗಡೆ ಆರ್ಡ್ರೇ ಕೊಡೋಲ್ಲ, ಝೋನ್ ಹೊರಗಡೆ ಹಾಕ್ತಾನೆ, ಮತ್ತೆ ನಾವು ಬರಬೇಕು, ಮತ್ತೆ ಝೋನ್ ಒಳಗಡೆ ಹಾಕ್ತಾನೆ. ಈ ರೀತಿ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಯಾರೆಲ್ಲ ಜೊಮ್ಯಾಟೊ ಮಾಡ್ತೀರಾ ಹುಷಾರಾಗಿ ಮಾಡಿ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಕಷ್ಟಪಟ್ಟು ವಿಡಿಯೋನ ಮಾಡಿದ್ದೀವಿ. ಒಂದು ಲೈಕ್ ಮಾಡಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ. ಬಾಯ್.